ಮಠಗಳ ಮೇಲೂ ಕೂಡ ಕೊಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿದೆ. ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗ್ಯಾಸ್ ಸಮಸ್ಯೆ ತಲೆದೋರಿದೆ. ಪುಟ್ಟರಾಜ ಗವಾಯಿ ಮಠದಲ್ಲಿ ಈಗ ಸಿಲಿಂಡರ್ ಸಮಸ್ಯೆ, ಸಿಲಿಂಡರ್ ಖಾಲಿಯಾಗಿದೆ, ಗ್ಯಾಸ್ ಇಲ್ಲ, ಅಂಧ ಮಕ್ಕಳ ಪ್ರಸಾದಕ್ಕೆ ತೊಂದರೆ ಆಗ್ತಾ ಇದೆ. ಸೌದೆ ಒಲೆಯ ಮೂಲಕ ಅಡುಗೆ ಮಾಡ್ತಿದ್ದಾರೆ. ಅನೇಕ ಮಠಮಾನ್ಯಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಗ್ಯಾಸ್ ಖಾಲಿ, 2-3 ದಿನಗಳ ಕಾಲ ಅದನ್ನ ಮೇಂಟೈನ್ ಮಾಡೋದು ಇದ್ದಂತಹ ಗ್ಯಾಸ್, ಅದರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಸೋರ್ಸ್ ಮಾಡಿಕೊಂಡು, ಆದ್ರೆ ಆ ನಂತರದಲ್ಲಿ ಮ್ಯಾನೇಜ್ ಮಾಡೋದು ಈಗ ಕಷ್ಟ ಆಗ್ತಾ ಇದೆ. ಸೌದೆ ಒಲೆ ಮೂಲಕ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ದಾಸೋಹಗಳು ನಡಿಬೇಕು, ದಾಸೋಹಗಳು ನಿಲ್ಲುವಂತಿಲ್ಲ. ಬೇರೆ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳೇಬೇಕಾದಂತಹ ಪರಿಸ್ಥಿತಿ. ಮಠದಲ್ಲಿ ರೊಟ್ಟಿ, ಚಪಾತಿ, ಉಪ್ಪಿಟ್ಟು ಇದನ್ನೆಲ್ಲ ಈ ಹಿಂದೆ ಮಾಡ್ತಾ ಇದ್ರು, ಆದ್ರೆ ಅದ್ಯಾವುದನ್ನು ಈಗ ಮಾಡ್ತಾ ಇಲ್ಲ. ಕೇವಲ ಅನ್ನ ಸಾಂಬಾರ್ ಮಾತ್ರ ವಿತರಣೆ ಮಾಡಲಾಗ್ತಾ ಇದೆ. ಅಂಧ ಅನಾಥರ ಬಾಳಿಗೆ ದೀಪವಾದಂತ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಸಂಪೂರ್ಣವಾಗಿ ಸಿಲಿಂಡರ್ ಖಾಲಿಯಾಗಿದ್ದಾವೆ. ಹೀಗಾಗಿ ಸೌದೆ ಒಲೆಯಿಂದನೂ ಕೂಡ ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಮ್ಯಾನೇಜರ್ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಈಗ ಅಂಧ ಅನಾಥರ ಮಕ್ಕಳಿಗೆ ಅಂದ್ರೆ ಎಲ್ಲಾ ಮಕ್ಕಳಿಗೆ ಊಟ ಕೊಡ್ತಿದ್ರಿ, ಅನ್ನ ದಾಸೋಹಕ್ಕೆ ಹೆಸರುವಾಸಿಯಾದಂತ ಪಂಡಿತ್ ಪುಟ್ಟರಾಜ ಗವಾಯಿಗಳ ಆಶ್ರಮ, ಇಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಇವಾಗ? ವೀರೇಶ್ವರ ಪುಣ್ಯಾಶ್ರಮದೊಳಗ ಇವತ್ತ ನಿತ್ಯನೂ ಕೂಡ 2,500-3 ಸಾವಿರ ಜನಸಂಖ್ಯೆ ಪ್ರಸಾದ ಮಾಡ್ತದ. ಪ್ರಸಾದ ಮಾಡ್ಲಿಕ್ಕೆ ಎಷ್ಟು ತೊಂದರೆ ಆಗೈತಿ ಅಂದ್ರೆ, ಇವತ್ತ ಗ್ಯಾಸ್ ಸಿಲಿಂಡರ್ ಇಲ್ಲದಕ್ಕೆ ಇವತ್ತು ಮಿರ್ಚಿ ಮಾಡೋದಾಗ್ಲಿ, ಬಜಿ ಮಾಡೋದಾಗ್ಲಿ, ಪಲ್ಯ ಮಾಡೋದಾಗ್ಲಿ, ಒಗ್ಗರಣೆ ಹಾಕೋದಾಗ್ಲಿ, ಇದಕ್ಕೆ ಸಮಸ್ಯೆ ಆಗಿ ಇವತ್ತು ಮಾಡುವಂತ ಪ್ರಸಾದವನ್ನ ನಾವು ಬಂದ್ ಮಾಡಿದ್ದೇವೆ. ಇವತ್ತು ಸೌದಿ ಒಲಿ ಮೇಲೇನ ಎಲ್ಲ ಗೋಧಿ ಹುಗ್ಗಿ ಆಗಲಿ, ಅನ್ನ ಆಗಲಿ, ಸಾಂಬಾರ್ ಆಗಲಿ, ಪಲ್ಯ ಆಗಲಿ ಅದ್ರ ಮೇಲೆ ಮಾಡೇವಿ. ಇವತ್ತು ಬರುವಂತ ಜನರಿಗೆ ನಿತ್ಯನೂ ಕೂಡ ಬರುವಂತ ಜನರಿಗೆ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ಅಪ್ಪಣೆ ಮಾಡಿದಾರ. ಎಷ್ಟೇ ಸಾವಿರ ಜನಸಂಖ್ಯೆ ಬಂದರೂ ಕೂಡ ವೀರೇಶ್ವರ ಪುಣ್ಯಾಶ್ರಮದೊಳಗ ಪ್ರತಿಯೊಬ್ಬರು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕು, ಯಾರೂ ಹಾಗೆ ಹೋಗಂಗಿಲ್ಲ ಅನ್ನುವಂತ ಅಪ್ಪಣೆ ಪ್ರಕಾರ ಇವತ್ತ ಭಕ್ತರಾಗಲಿ, ಹೊರಗಿನ ಜನ ಆಗಲಿ, ಎಷ್ಟೇ ಬರಲಿ, ಯಾವಾಗ ಬರಲಿ, ವೀರೇಶ್ವರ ಪುಣ್ಯಾಶ್ರಮದೊಳಗೆ ಪ್ರಸಾದ ಸಿದ್ಧತೆ ಇರ್ತದ. ಆ ಪ್ರಸಾದವನ್ನ ಮಾಡಲಿಕ್ಕೆ ಇವತ್ತು ಸಿಲಿಂಡರ್ ಇಲ್ಲದಕ್ಕೆ ಬಹಳಷ್ಟು ತೊಂದರೆ ಆಗಿದೆ. ಏನೇನು ಕಡಿತ ಮಾಡ್ತಾ ಇದ್ದೀರಿ? ಮಿರ್ಚಿ ಆಗಿರ್ಬೋದು, ರೊಟ್ಟಿ, ಇದನ್ನು ಮಾಡ್ತಾ ಇಲ್ಲ. ಏನೇನು ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೆಲ್ಲ? ಇವತ್ತು ಸಿಲಿಂಡರ್ ಇಲ್ಲದಕ್ಕೆ ಏನೋ ಗ್ಯಾಸಿನ ಮೇಲೆ ಬೆಳಗಿನ ಟಿಫನ್ ಇವತ್ತು ಅವಲಕ್ಕಿ ಆಗಲಿ, ಉಪ್ಪಿಟ್ಟಾಗಲಿ, ಪಲಾವ್ ಆಗಲಿ ಮಾಡೋದು ಅದು ತೊಂದರೆ ಆಗಿದೆ. ಮಧ್ಯಾಹ್ನ ಪ್ರಸಾದ ಇವತ್ತು ಬಜ್ಜಿ ಆಗಲಿ, ಮಿರ್ಚಿ ಆಗಲಿ, ಪಲ್ಯ ಆಗಲಿ, ಒಗ್ಗರಣೆ ಆಗಲಿ ಇವನ್ನೆಲ್ಲ ಮಾಡಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಅದರ ಬದಲಿ ಅನಿವಾರ್ಯವಾಗಿ ಅನ್ನ, ಸಾಂಬಾರು, ಇದೆಲ್ಲ ಸ್ವೀಟು ಇವೆಲ್ಲ ಮಾಡ್ಲಿಕ್ಕೂ ಬಹಳಷ್ಟು ತೊಂದರೆ ಆಗಿದೆ. ಗ್ಯಾಸ್ ಟ್ರಬಲ್ ವ್ಯವಸ್ಥೆ ಅಂದ್ರೆ ಗ್ಯಾಸಿನ ಸಮಸ್ಯೆ ಸಾಕಷ್ಟಿದೆ. ಹೀಗಾಗಿ ವೀರೇಶ್ವರ ಪುಣ್ಯಾಶ್ರಮನೂ ಕೂಡ ಈ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಬಳಲ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಠಗಳ ಮೇಲೂ ಕೂಡ ಕೊಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿದೆ. ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗ್ಯಾಸ್ ಸಮಸ್ಯೆ ತಲೆದೋರಿದೆ. ಪುಟ್ಟರಾಜ ಗವಾಯಿ ಮಠದಲ್ಲಿ ಈಗ ಸಿಲಿಂಡರ್ ಸಮಸ್ಯೆ, ಸಿಲಿಂಡರ್ ಖಾಲಿಯಾಗಿದೆ, ಗ್ಯಾಸ್ ಇಲ್ಲ, ಅಂಧ ಮಕ್ಕಳ ಪ್ರಸಾದಕ್ಕೆ ತೊಂದರೆ ಆಗ್ತಾ ಇದೆ. ಸೌದೆ ಒಲೆಯ ಮೂಲಕ ಅಡುಗೆ ಮಾಡ್ತಿದ್ದಾರೆ. ಅನೇಕ ಮಠಮಾನ್ಯಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಗ್ಯಾಸ್ ಖಾಲಿ, 2-3 ದಿನಗಳ ಕಾಲ ಅದನ್ನ ಮೇಂಟೈನ್ ಮಾಡೋದು ಇದ್ದಂತಹ ಗ್ಯಾಸ್, ಅದರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಸೋರ್ಸ್ ಮಾಡಿಕೊಂಡು, ಆದ್ರೆ ಆ ನಂತರದಲ್ಲಿ ಮ್ಯಾನೇಜ್ ಮಾಡೋದು ಈಗ ಕಷ್ಟ ಆಗ್ತಾ ಇದೆ. ಸೌದೆ ಒಲೆ ಮೂಲಕ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ದಾಸೋಹಗಳು ನಡಿಬೇಕು, ದಾಸೋಹಗಳು ನಿಲ್ಲುವಂತಿಲ್ಲ. ಬೇರೆ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳೇಬೇಕಾದಂತಹ ಪರಿಸ್ಥಿತಿ. ಮಠದಲ್ಲಿ ರೊಟ್ಟಿ, ಚಪಾತಿ, ಉಪ್ಪಿಟ್ಟು ಇದನ್ನೆಲ್ಲ ಈ ಹಿಂದೆ ಮಾಡ್ತಾ ಇದ್ರು, ಆದ್ರೆ ಅದ್ಯಾವುದನ್ನು ಈಗ ಮಾಡ್ತಾ ಇಲ್ಲ. ಕೇವಲ ಅನ್ನ ಸಾಂಬಾರ್ ಮಾತ್ರ ವಿತರಣೆ ಮಾಡಲಾಗ್ತಾ ಇದೆ. ಅಂಧ ಅನಾಥರ ಬಾಳಿಗೆ ದೀಪವಾದಂತ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಸಂಪೂರ್ಣವಾಗಿ ಸಿಲಿಂಡರ್ ಖಾಲಿಯಾಗಿದ್ದಾವೆ. ಹೀಗಾಗಿ ಸೌದೆ ಒಲೆಯಿಂದನೂ ಕೂಡ ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಮ್ಯಾನೇಜರ್ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಈಗ ಅಂಧ ಅನಾಥರ ಮಕ್ಕಳಿಗೆ ಅಂದ್ರೆ ಎಲ್ಲಾ ಮಕ್ಕಳಿಗೆ ಊಟ ಕೊಡ್ತಿದ್ರಿ, ಅನ್ನ ದಾಸೋಹಕ್ಕೆ ಹೆಸರುವಾಸಿಯಾದಂತ ಪಂಡಿತ್ ಪುಟ್ಟರಾಜ ಗವಾಯಿಗಳ ಆಶ್ರಮ, ಇಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಇವಾಗ? ವೀರೇಶ್ವರ ಪುಣ್ಯಾಶ್ರಮದೊಳಗ ಇವತ್ತ ನಿತ್ಯನೂ ಕೂಡ 2,500-3 ಸಾವಿರ ಜನಸಂಖ್ಯೆ ಪ್ರಸಾದ ಮಾಡ್ತದ. ಪ್ರಸಾದ ಮಾಡ್ಲಿಕ್ಕೆ ಎಷ್ಟು ತೊಂದರೆ ಆಗೈತಿ ಅಂದ್ರೆ, ಇವತ್ತು ಗ್ಯಾಸ್ ಸಿಲಿಂಡರ್ ಇಲ್ಲದಕ್ಕೆ ಇವತ್ತು ಮಿರ್ಚಿ ಮಾಡೋದಾಗ್ಲಿ, ಬಜಿ ಮಾಡೋದಾಗ್ಲಿ,
ಪಲ್ಯ ಮಾಡೋದಾಗ್ಲಿ, ಒಗ್ಗರಣೆ ಹಾಕೋದಾಗ್ಲಿ, ಇದಕ್ಕೆ ಸಮಸ್ಯೆ ಆಗಿ ಇವತ್ತು ಮಾಡುವಂತ ಪ್ರಸಾದವನ್ನ ನಾವು ಬಂದ್ ಮಾಡಿದ್ದೇವೆ. ಇವತ್ತು ಸೌದಿ ಒಲಿ ಮೇಲೇನ ಎಲ್ಲ ಗೋಧಿ ಹುಗ್ಗಿ ಆಗ್ಲಿ, ಅನ್ನ ಆಗ್ಲಿ, ಸಂಬಾರ ಆಗ್ಲಿ, ಪಲ್ಯ ಆಗ್ಲಿ ಅದ್ರ ಮೇಲೆ ಮಾಡೇವಿ. ಇವತ್ತು ಬರುವಂತ ಜನರಿಗೆ ನಿತ್ಯನೂ ಕೂಡ ಬರುವಂತ ಜನರಿಗೆ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂತ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ಅಪ್ಪಣೆ ಮಾಡಿದಾರ. ಎಷ್ಟೇ ಸಾವಿರ ಜನಸಂಖ್ಯೆ ಬಂದರೂ ಕೂಡ ವೀರೇಶ್ವರ ಪುಣ್ಯಾಶ್ರಮದೊಳಗ ಪ್ರತಿಯೊಬ್ಬರು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕು, ಯಾರೋ ಹಾಗೆ ಹೋಗಂಗಿಲ್ಲ ಅನ್ನುವಂತ ಅಪ್ಪಣೆ ಪ್ರಕಾರ ಇವತ್ತ ಭಕ್ತರಾಗ್ಲಿ, ಹೊರಗಿನ ಜನ ಆಗಲಿ, ಎಷ್ಟೇ ಬರಲಿ, ಯಾವಾಗ ಬರಲಿ, ವೀರೇಶ್ವರ ಪುಣ್ಯಾಶ್ರಮದೊಳಗೆ ಪ್ರಸಾದ ಸಿದ್ಧತೆ ಇರ್ತದ. ಆ ಪ್ರಸಾದವನ್ನ ಮಾಡಲಿಕ್ಕೆ ಇವತ್ತು ಸಿಲಿಂಡರ್ ಇಲ್ಲದಕ್ಕೆ ಬಹಳಷ್ಟು ತೊಂದರೆ ಆಗಿದೆ. ಏನೇನು ಕಡಿತ ಮಾಡ್ತಾ ಇದ್ದೀರಿ? ಮಿರ್ಚಿ ಆಗಿರ್ಬೋದು, ರೊಟ್ಟಿ ಇದನ್ನು ಮಾಡ್ತಾ ಇಲ್ಲ, ಏನೇನು ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೆಲ್ಲ? ಇವತ್ತು ಸಿಲಿಂಡರ್ ಇಲ್ಲದಕ್ಕೆ ಏನೋ ಗ್ಯಾಸಿನ ಮೇಲೆ ಬೆಳಗಿನ ಟಿಫನ್ ಇವತ್ತು ಅವಲಕ್ಕಿ ಆಗಲಿ, ಉಪ್ಪಿಟ್ಟಾಗ್ಲಿ, ಪಲಾವ್ ಆಗಲಿ ಮಾಡೋದು ಅದು ತೊಂದರೆ ಆಗಿದೆ. ಮಧ್ಯಾಹ್ನ ಪ್ರಸಾದ ಇವತ್ತು ಬಜ್ಜಿ ಆಗಲಿ, ಮಿರ್ಚಿ ಆಗಲಿ, ಪಲ್ಯ ಆಗಲಿ, ಒಗ್ಗರಣೆ ಆಗಲಿ ಇವನ್ನೆಲ್ಲ ಮಾಡಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಅದರ ಬದಲಿ ಅನಿವಾರ್ಯವಾಗಿ ಅನ್ನ, ಸಂಬಾರು, ಇದೆಲ್ಲ ಸ್ವೀಟು ಇವೆಲ್ಲ ಮಾಡ್ಲಿಕ್ಕೂ ಬಹಳಷ್ಟು ತೊಂದರೆ ಆಗಿದೆ. ಗ್ಯಾಸ್ ಟ್ರಬಲ್ ವ್ಯವಸ್ಥೆ ಅಂದ್ರೆ ಗ್ಯಾಸಿನ ಸಮಸ್ಯೆ ಸಾಕಷ್ಟಿದೆ. ಹೀಗಾಗಿ ವೀರೇಶ್ವರ ಪುಣ್ಯಾಶ್ರಮನು ಕೂಡ ಈ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಬಳಲ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಠಗಳ ಮೇಲೂ ಕೂಡ ಕೊಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿದೆ. ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗ್ಯಾಸ್ ಸಮಸ್ಯೆ ತಲೆದೋರಿದೆ. ಪುಟ್ಟರಾಜ ಗವಾಯಿ ಮಠದಲ್ಲಿ ಈಗ ಸಿಲಿಂಡರ್ ಸಮಸ್ಯೆ, ಸಿಲಿಂಡರ್ ಖಾಲಿಯಾಗಿದೆ, ಗ್ಯಾಸ್ ಇಲ್ಲ, ಅಂಧ ಮಕ್ಕಳ ಪ್ರಸಾದಕ್ಕೆ ತೊಂದರೆ ಆಗ್ತಾ ಇದೆ. ಸೌದೆ ಒಲೆಯ ಮೂಲಕ ಅಡುಗೆ ಮಾಡ್ತಿದ್ದಾರೆ. ಅನೇಕ ಮಠಮಾನ್ಯಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಗ್ಯಾಸ್ ಖಾಲಿ, 2-3 ದಿನಗಳ ಕಾಲ ಅದನ್ನ ಮೇಂಟೈನ್ ಮಾಡೋದು ಇದ್ದಂತಹ ಗ್ಯಾಸ್, ಅದರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಸೋರ್ಸ್ ಮಾಡಿಕೊಂಡು, ಆದ್ರೆ ಆ ನಂತರದಲ್ಲಿ ಮ್ಯಾನೇಜ್ ಮಾಡೋದು ಈಗ ಕಷ್ಟ ಆಗ್ತಾ ಇದೆ. ಸೌದೆ ಒಲೆ ಮೂಲಕ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ದಾಸೋಹಗಳು ನಡಿಬೇಕು, ದಾಸೋಹಗಳು ನಿಲ್ಲುವಂತಿಲ್ಲ. ಬೇರೆ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳೇಬೇಕಾದಂತಹ ಪರಿಸ್ಥಿತಿ. ಮಠದಲ್ಲಿ ರೊಟ್ಟಿ, ಚಪಾತಿ, ಉಪ್ಪಿಟ್ಟು ಇದನ್ನೆಲ್ಲ ಈ ಹಿಂದೆ ಮಾಡ್ತಾ ಇದ್ರು, ಆದ್ರೆ ಅದ್ಯಾವುದನ್ನು ಈಗ ಮಾಡ್ತಾ ಇಲ್ಲ. ಕೇವಲ ಅನ್ನ ಸಾಂಬಾರ್ ಮಾತ್ರ ವಿತರಣೆ ಮಾಡಲಾಗ್ತಾ ಇದೆ. ಏನು ಅಂಧ ಅನಾಥರ ಬಾಳಿಗೆ ದೀಪವಾದಂತ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಸಂಪೂರ್ಣವಾಗಿ ಸಿಲಿಂಡರ್ ಖಾಲಿಯಾಗಿದ್ದಾವೆ. ಹೀಗಾಗಿ ಸೌದೆ ಒಲೆಯಿಂದನೂ ಕೂಡ ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಮ್ಯಾನೇಜರ್ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಈಗ ಅಂಧ ಅನಾಥರ ಮಕ್ಕಳಿಗೆ ಅಂದ್ರೆ ಎಲ್ಲಾ ಮಕ್ಕಳಿಗೆ ಊಟ ಕೊಡ್ತಿದ್ರಿ, ಅನ್ನ ದಾಸೋಹಕ್ಕೆ ಹೆಸರುವಾಸಿಯಾದಂತ ಪಂಡಿತ್ ಪುಟ್ಟರಾಜ ಗವಾಯಿಗಳ ಆಶ್ರಮ, ಇಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಇವಾಗಂತ? ವೀರೇಶ್ವರ ಪುಣ್ಯಾಶ್ರಮದೊಳಗ ಇವತ್ತ ನಿತ್ಯನೂ ಕೂಡ 2,500-3 ಸಾವಿರ ಜನಸಂಖ್ಯೆ ಪ್ರಸಾದ ಮಾಡ್ತದ. ಪ್ರಸಾದ ಮಾಡ್ಲಿಕ್ಕೆ ಎಷ್ಟು ತೊಂದರೆ ಆಗೈತಿ ಅಂದ್ರೆ ಇವತ್ತು ಗ್ಯಾಸು ಸಿಲಿಂಡರ್ ಇಲ್ಲದಕ್ಕೆ ಇವತ್ತು ಮಿರ್ಚಿ ಮಾಡೋದಾಗ್ಲಿ, ಬಜ್ಜಿ ಮಾಡೋದಾಗ್ಲಿ, ಪಲ್ಯ ಮಾಡೋದಾಗ್ಲಿ, ಒಗ್ಗರಣೆ ಹಾಕೋದಾಗ್ಲಿ ಇದಕ್ಕೆ ಸಮಸ್ಯೆ ಆಗಿ ಇವತ್ತು ಮಾಡುವಂತ ಪ್ರಸಾದವನ್ನ ನಾವು ಬಂದ್ ಮಾಡಿದ್ದೇವೆ. ಇವತ್ತು ಸೌದಿ ಒಲಿ ಮೇಲೇನ ಎಲ್ಲ ಗೋಧಿ ಹುಗ್ಗಿ ಆಗಲಿ, ಅನ್ನ ಆಗಲಿ, ಸಂಬಾರ ಆಗಲಿ, ಪಲ್ಯ ಆಗಲಿ ಅದ್ರ ಮೇಲೆ ಮಾಡೇವಿ. ಇವತ್ತು ಬರುವಂತ ಜನರಿಗೆ ನಿತ್ಯನೂ ಕೂಡ ಬರುವಂತ ಜನರಿಗೆ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂತ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ಅಪ್ಪಣೆ ಮಾಡಿದಾರ. ಎಷ್ಟೇ ಸಾವಿರ ಜನಸಂಖ್ಯೆ ಬಂದರೂ ಕೂಡ ವೀರೇಶ್ವರ ಪುಣ್ಯಾಶ್ರಮದೊಳಗ ಪ್ರತಿಯೊಬ್ಬರು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕು, ಯಾರೋ ಹಾಗೆ ಹೋಗಂಗಿಲ್ಲ ಅನ್ನುವಂತ ಅಪ್ಪಣೆ ಪ್ರಕಾರ ಇವತ್ತ ಭಕ್ತರಾಗ್ಲಿ, ಹೊರಗಿನ ಜನ ಆಗಲಿ, ಎಷ್ಟೇ ಬರಲಿ, ಯಾವಾಗ ಬರಲಿ, ವೀರೇಶ್ವರ ಪುಣ್ಯಾಶ್ರಮದೊಳಗೆ ಪ್ರಸಾದ ಸಿದ್ಧತೆ ಇರ್ತದ. ಆ ಪ್ರಸಾದವನ್ನ ಮಾಡಲಿಕ್ಕೆ ಇವತ್ತು ಸಿಲಿಂಡರ್ ಇಲ್ಲದಕ್ಕೆ ಬಹಳಷ್ಟು ತೊಂದರೆ ಆಗಿದೆ. ಏನೇನು ಕಡಿತ ಮಾಡ್ತಾ ಇದ್ದೀರಿ? ಮಿರ್ಚಿ ಆಗಿರ್ಬೋದು, ರೊಟ್ಟಿ ಇದನ್ನು ಮಾಡ್ತಾ ಇಲ್ಲ, ಏನೇನು ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೆಲ್ಲ ಇಲ್ಲ ಅಂತ? ಇವತ್ತು ಸಿಲಿಂಡರ್ ಇಲ್ಲದಕ್ಕೆ ಏನೋ ಗ್ಯಾಸಿನ ಮೇಲೆ ಬೆಳಗಿನ ಟಿಫನ್ ಇವತ್ತು ಅವಲಕ್ಕಿ ಆಗಲಿ, ಉಪ್ಪಿಟ್ಟಾಗ್ಲಿ, ಪಲಾವ್ ಆಗಲಿ ಮಾಡೋದು ಅದು ತೊಂದರೆ ಆಗಿದೆ. ಮಧ್ಯಾಹ್ನ ಪ್ರಸಾದ ಇವತ್ತು ಬಜ್ಜಿ ಆಗಲಿ, ಮಿರ್ಚಿ ಆಗಲಿ, ಪಲ್ಯ ಆಗಲಿ, ಒಗ್ಗರಣೆ ಆಗಲಿ ಇವನ್ನೆಲ್ಲ ಮಾಡಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಅದರ ಬದಲಿ ಅನಿವಾರ್ಯವಾಗಿ ಅನ್ನ, ಸಂಬಾರು, ಇದೆಲ್ಲ ಸ್ವೀಟು ಇವೆಲ್ಲ ಮಾಡ್ಲಿಕ್ಕೂ ಬಹಳಷ್ಟು ತೊಂದರೆ ಆಗಿದೆ. ಗ್ಯಾಸ್ ಟ್ರಬಲ್ ವ್ಯವಸ್ಥೆ ಅಂದ್ರೆ ಗ್ಯಾಸಿನ ಸಮಸ್ಯೆ ಸಾಕಷ್ಟಿದೆ. ಹೀಗಾಗಿ ವೀರೇಶ್ವರ ಪುಣ್ಯಾಶ್ರಮನು ಕೂಡ ಈ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಬಳಲ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.